ಶಿಕ್ಷಣ ಇಲಾಖೆಯ ಆದೇಶವೊಂದರಿಂದ ಪೋಷಕರು ಪರದಾಟವನ್ನು ನಡೆಸುತ್ತಿದ್ದಾರೆ. 2022ರ ಆದೇಶದಿಂದ ಪೋಷಕರಿಗೆ ವಯೋಮಿತಿಯ ಸಂಕಟ ಕಾಡ್ತಾ ಇದೆ. ಏನದು ರೂಲ್ಸ್ ಅಂತಂದ್ರೆ 1ನೇ ತರಗತಿಯ ಪ್ರವೇಶಾತಿಗೆ ಮಕ್ಕಳಿಗೆ ಕರೆಕ್ಟ್ ಆಗಿ 6 ವರ್ಷ ಆಗಿರಬೇಕು. ಒಂದು UKG ಕಂಪ್ಲೀಟ್ ಮಾಡಿರಬೇಕು, ಇಲ್ಲ ಮನೆಯಲ್ಲಿರಬೇಕು ಅನ್ನುವಂಥ ಸಿಚುವೇಶನ್. ಖಾಸಗಿ ಶಾಲೆಯಲ್ಲಿ 1ನೇ ತರಗತಿ ಪ್ರವೇಶಕ್ಕೆ ಸ್ಟ್ರಿಕ್ಟ್ ರೂಲ್ಸ್ ನ ಫಾಲೋ ಮಾಡಲಾಗ್ತಾ ಇದೆ. ಅಡ್ಮಿಷನ್ ಭಾಗ್ಯ ಕೊಡಿ ಅಂತ ಹೇಳಿ ಸಿಎಂಗೆ ಪೋಷಕರು ಮನವಿಯನ್ನ ಮಾಡಿಕೊಳ್ತಿದ್ದಾರೆ. ಜೂನ್ 1ರಂದು ಮಕ್ಕಳನ್ನು ಸ್ಕೂಲಿಗೆ ಸೇರಿಸಿದೆವು. ಮಾಂಟೆಸರಿ 1, ಮಾಂಟೆಸರಿ 2, ಮಾಂಟೆಸರಿ 3, ಆ ಥರ 3 ವರ್ಷದಲ್ಲಿ ಬರುವಂಥದ್ದು. ಅದೇ ಥರ ಪ್ರೀವಿಯಸ್ LKG UKG ಅಂತೇಳಿ ಎಲ್ಲ ಸೇರಿಸ್ಕೊಂಡ್ರು ಚೆನ್ನಾಗಿ ಇತ್ತು. ನಮಗೆ ಗೊತ್ತಿರಲಿಲ್ಲ. ಡಿಸೆಂಬರ್ನಲ್ಲಿ ಈ ಮಕ್ಕಳು ಸ್ಕೂಲು ಸೇರಿದ 6 ತಿಂಗಳ ನಂತರ 15 ಡಿಸೆಂಬರ್ 2022ರಲ್ಲಿ ಸುತ್ತೋಲೆ ಬಂತಂತೆ. ಅಂದರೆ ನೆಕ್ಸ್ಟ್ ಮಕ್ಕಳು 2 ವರ್ಷ ಬಿಟ್ಟರೆ ಮಕ್ಕಳು ಒಂದು 25-26ಕ್ಕೆ 1ನೇ ತರಗತಿ ಸೇರ್ಬೇಕಾದ್ರೆ 6 ವರ್ಷ ಕಂಪ್ಲೀಟ್ ಆಗಿರಲೇಬೇಕು. ಮೊದಲಿತ್ತು 5.5ರಿಂದ 6 ತಿಂಗಳು ಅಂತ ನಡೀತಾ ಇತ್ತು. ಈಗ ಜೂನ್ 2 ಹುಟ್ಟಿದ್ರು ಅವರು ಅಯೋಗ್ಯ, ಅವರಿಗೆ ಸೇರಿಸ್ಕೊಳ್ಳೋ ಯೋಗ್ಯತೆ ಇಲ್ಲ. ಅವ್ರು ಸೇರ್ಕೋಬೇಕಾದ್ರೆ ಜೂನ್ 1ರಲ್ಲಿ ಹುಟ್ಟಿದ್ರೆ ಮಾತ್ರ, ಅದಕ್ಕಿಂತ ಮೊದಲು ಹುಟ್ಟಿದ್ರೆ ಮಾತ್ರ ಅಂತೇಳಿ ಭಾಳ ಕಷ್ಟ ಆಗ್ತಿದೆ. ನಮಗೇನು ಗೊತ್ತಿರಲಿಲ್ಲ. ಮೊದಲೆದ್ದೋ ಇದ್ದ ಸರ್ಕಾರ ಏನೋ ತಂತಂತೆ, ಈಗಿನ ಸರ್ಕಾರ ತಂದಿಲ್ಲ ಅಂತ ಏನೇನೋ ಬರ್ತದೆ. ನಮಗೆ ಅದ್ರ ಬಗ್ಗೆ ಬೇಕಾಗಿಲ್ಲ. ನಮಗೆ ಬೇಕಾಗಿದ್ದು ಈ ಮಕ್ಕಳಿಗೆ ಪಾಪ 1 ವರ್ಷ ಮನೆಯಲ್ಲಿ ಫೇಲ್ ಆಗಿ ಕೂತ್ಕೊಂಡು ಮನೆಯಲ್ಲೇ ಕೂತ್ಕೊಂಡು ಇದು ಮಾಡೋದಕ್ಕಿಂತಲೂ ಅವರಿಗೆ ದಯವಿಟ್ಟು ಒಂದು ಸಾರಿ ಅವಕಾಶ ಕೊಡಿ. 1 ವರ್ಷದ್ದು ಇವರು 25-26 ಮಾಡಿದ್ದಾರೆ, 26-27 ಮಾಡಿದರೆ ಚೆನ್ನಾಗಿರ್ತಿತ್ತು. ಅದಕ್ಕಿಂತ ಮೊದಲೇ ಸೇರ್ಕೊಂಡಿದ್ರು ಸ್ಕೂಲಿಗೆ. ಅವರಿಗೆ ಯಾಕೆ ಈ ಥರ ತೊಂದರೆ ಕೊಡ್ತೀರಿ? ಪಾಪ ಪೋಷಕರಿಗೂ ಮಕ್ಕಳಿಗೂ ದಯವಿಟ್ಟು ಈ ಥರ ಮಾಡಬೇಡಿ. ಆ ಮಕ್ಕಳಿಗೆ ಅವಕಾಶವನ್ನು ಕಲ್ಪಿಸಿಕೊಟ್ಟು ಪೋಷಕರಿಗೂ ಒಂದು ಅವಕಾಶ ಮಾಡಿಕೊಟ್ಟು ಅವರು ಮುಂದುವರಿಯುವಂಥ ಒಂದು ಅವಕಾಶ ಮಾಡಿಕೊಡಿ. ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಅವೆಲ್ಲ ನಾವು ಏನೂ ಗೊತ್ತಿಲ್ಲ, ನಮಗೆ ಗೊತ್ತಿಲ್ಲ. ದಯವಿಟ್ಟು ಇದನ್ನು ಬೇಡ ಅಂತ ಹೇಳಿ ಆ ಮಕ್ಕಳು. ಪೋಷಕರಿಗೆ ಕಾಡ್ತಾ ಇರೋ ಚಿಂತೆ ಏನು ಅನ್ನೋದನ್ನ ಕೇಳಿದ್ರೆ, 1ನೇ ತರಗತಿ ಪ್ರವೇಶಕ್ಕೆ ಮಗುವಿಗೆ 6 ವರ್ಷ ತುಂಬಿರಬೇಕು. ಇದು ಸರ್ಕಾರದ ನಿರ್ಧಾರ. ಜೂನ್ 1ಕ್ಕೆ ಮಗುವಿಗೆ 6 ವರ್ಷ ಪೂರ್ಣ ಆಗಿರಬೇಕು. ಅವರ ನಿಯಮದ ಪ್ರಕಾರ 6 ವರ್ಷಕ್ಕೆ 1-2 ದಿನ ಕಡಿಮೆ ಇದ್ರೂ ಕೂಡ ಅಡ್ಮಿಷನ್ ಮಾಡ್ಕೋತಾ ಇಲ್ಲ. ಯಾಕಂದ್ರೆ ಸರ್ಕಾರ ಹೇಳಿದೆ ಅಂತ ಹೇಳಿ 1-2 ದಿನಕ್ಕೆ ಇಡೀ ವರ್ಷದ ಶೈಕ್ಷಣಿಕ ಸಾಲಿನ ವ್ಯತ್ಯಯ ಆಗುತ್ತೆ. ಮಗುವಿನ 1 ವರ್ಷ ವೇಸ್ಟ್ ಆಗುತ್ತೆ. ಖಾಸಗಿ ಶಾಲೆಗಳಲ್ಲಿ 1ನೇ ತರಗತಿಯ ಪ್ರವೇಶಕ್ಕೆ ಆ ಮಕ್ಕಳಿಗೆ ನಿರಾಕರಣೆ ಮಾಡಲಾಗ್ತಾ ಇದೆ. ಹಾಗಾಗಿನೇ ದಯವಿಟ್ಟು ಈ ನಿಯಮವನ್ನ ನೀವು ಸಡಿಲ ಮಾಡಬೇಕು ಅಂತ ಹೇಳಿ ಪೋಷಕರು ಸರ್ಕಾರಕ್ಕೆ ಮನವಿಯನ್ನ ಮಾಡ್ಕೊಳ್ತಿದ್ದಾರೆ. UKGಗೆ ಹೋದ್ರೂ ಕೂಡ 6 ವರ್ಷ ತುಂಬಿಲ್ಲ ಅಂದ್ರೆ 1ನೇ ಕ್ಲಾಸಿಗೆ ಜಾಯಿನ್ ಮಾಡ್ಕೊಳ್ಳಲ್ಲ. ಆ ಸಂದರ್ಭದಲ್ಲಿ ಹೆಚ್ಚು ಕಮ್ಮಿ 1 ವರ್ಷ ಶಾಲೆಯಿಂದ ಹೊರಗಡೆ ಇರಬೇಕಾಗತ್ತೆ, ಮನೆಯಲ್ಲಿ ಇರಬೇಕಾಗತ್ತೆ. ಹೀಗಾಗಿ ಪೋಷಕರು ಚಿಂತಿತರಾಗಿದ್ದಾರೆ. ಸರ್ಕಾರ ಇದನ್ನ ಬಹಳ ಸ್ಟ್ರಿಕ್ಟ್ ಆಗಿ ಏನು ಲಾಗು ಮಾಡಿದೆ ಅದನ್ನ ನೀವು ಬದಲಾವಣೆ ಮಾಡಬೇಕು ಅನ್ನುವಂಥ ಮನವಿಯನ್ನ ಪೋಷಕರು ಮಾಡ್ಕೊಳ್ತಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.